ಶಿವಾನಂದಪ್ಪ ಬಣಕಾಳ್ ಅಂತಂದು 4.5 ಎಕರೆ ಮಳೆಯಿಂದ 1.5 ತಿಂಗಳು ಅದು ಬಿತ್ತಿ ಒಣಗಿಲ್ಲ. ಇದು ಸರ್ಕಾರದವರು ಪರಿಹಾರ ಕೊಡ್ಬೇಕಂತ ಬೇಡ್ಕಂತ ಕೈ ಮುಗಿದು ಬೇಡ್ಕಂತ. ಮುತ್ತಳ್ಳಿ 4 ಎಕರೆ ಗೋವಿನ ಜೋಳ ಬಿತ್ತನೆ ಮಾಡಿದ್ದೆ, ಹುಟ್ಟಿಲ್ಲ ಅದು. ಆದ ಕಾರಣ ಅದನ್ನು ಟ್ಯಾಕ್ಟರ್ ರೋಟ್ರ್ ಹೊಡ್ಸೇನಿ. ದಯಮಾಡಿ ಇದಕ್ಕೆ ಬಂದು ಪರಿಹಾರ ಒದಗಿಸ್ಕೊಡ್ಬೇಕಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್ಕಾರ ಇದ್ರ ಬಗ್ಗೆ ಏನು ತೀರ್ಮಾನ ತೊಗೊಂತೀರಿ ನೋಡ್ರಿ, ಬಂದು ವಿಚಾರ ಮಾಡಿರಿ. ನಾನು ರೀ ಗುಡ್ಡಮುತ್ತಳ್ಳಿ ರೀ ನಿಂಗಪ್ಪ ಗಂಜರ್ ಅಂತ ಹೇಳಿ. ನಮ್ಮದು 5 ಎಕರೆ ಗೊಂಜಾಳ ಬಿತ್ತೇನೆ ರೀ. ಒಂದು ನೆಟ್ಟು ಹುಟ್ಟಿಲ್ಲ ರೀ, ಓಟು ಮಳಿಲ್ಲ, ಯಾರೂ ಬಂದಿಲ್ಲ ರೀ. ಯಾವ ಪಾರ್ಟಿಯವರು ಬಂದಿಲ್ಲ. ನಾವು ಇಲ್ಲಿ ನಮ್ಮ ಜಡೇಶ್ನವರು ಬಂದಾರ ರೀ. ಪಾಪ ಅವ್ರು ಬಂದೆಲ್ಲ ಇದು ಮಾಡಿಲ್ಲ ರೀ. ಒಂದು ಕಾಳು ಹುಟ್ಟಿಲ್ಲ ರೀ. ಇದಕ್ಕೇನು ಪರಿಹಾರ ಬೇಕಲ್ಲ, ಅದನ್ನ ಏನು ಒಟ್ಟು ಒಂದು ವ್ಯವಸ್ಥೆನೂ ಮಾಡಿಲ್ಲ ರೀ. ರಾಮನಗೌಡ ಪಾಟೀಲ್ ಸರ್ ಅವರು ಬಂದಾರ ರೀ. ಪಾಪ ಮೊನ್ನೆ ಅವರು ಬಂದು ನೋಡ್ಕೊಂಡು ಪಾಪ ಬಿಜೆಪಿ ಏನು ಮಾಡಿರಿ ನೀವು? ನಮಗೆ ಪರಿಹಾರ ಕೊಡ್ರಿ, ನಾವು ಮತ್ತು ಸಾಯ್ಬೇಕನ್ರಿ. ಪರಿಸ್ಥಿತಿ ನಮ್ದು ಏನಾಗತ್ರಿ? ಮಳೆ ಇಲ್ಲ ಸುಳ್ಳ ಅಲ್ಲೋ ಎಲ್ಲರೂ ಸ್ವಲ್ಪ ಮಳೆ ಆಗತ್ರಿ. ಅಲ್ಲಿ ಮಳೆ ಆಗೈತಿ, ಹಾವೇರಿ ಮಳೆ ಆಗೈತಿ, ಇಲ್ಲಿ ಮಳೆ ಆಗೈತಿ ಅಂತ ಹೇಳ್ತಾರೆ ರೀ. ಇಲ್ಲಿ ನೋಡಿದ್ರೆ ಒಂದು ಕಾಳು ಹುಟ್ಟಿಲ್ಲ ರೀ. ಇದನ್ನು ಏನು ಮಾಡ್ಬೇಕ್ರಿ? ನಾವೇನು ಮಾಡ್ಬೇಕ್ರಿ? ಪಾಪ ಅವರು ನಮಗೆ ಬಂದು ಸ್ಪಂದನೆ ಮಾಡ್ಯಾರ ರೀ. ಇಲ್ಲೆದಾರ ನೋಡ್ರಿ, ಅವ್ರು ಸ್ವಲ್ಪ ಅವ್ರ ಕಡೆ ಹೇಳ್ರಿ. ಹಾನಗಲ್ ತಾಲೂಕಿನ ಸಮಸ್ತ ನನ್ನ ರೈತ ತಂದೆ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನಮಸ್ಕರಿಸುತ್ತಾ, ಒಂದು ವೇಳೆ ಈ ಹಿಂದೆ ನಾನು ಪ್ರತಿ ಹಳ್ಳಿಯಲ್ಲಿ ಕೂಡ ಓಡಾಡಿರ್ತಕ್ಕಂಥದ್ದಿದೆ. ನನ್ನ ರೈತರು ಮುಂಗಾರು ಬೆಳೆಗೆ ಭೂಮಿಯನ್ನು ಹಸರು ಮಾಡಿಕೊಂಡು ಬೆಳೆ ಬಿತ್ತಿರ್ತಕ್ಕಂಥದ್ದಿದೆ. ಒಂದು ಚೀಲ DAPನ ಗೊಬ್ಬರವನ್ನು ತೆಗೆದುಕೊಂಡು ನನ್ನ ರೈತರು ಬಿತ್ತನೆ ಮಾಡಬೇಕಿದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು ಅಂತಕ್ಕಂಥಕ್ಕೆ ಅದಕ್ಕೆ ಶಬ್ದಗಳಿಲ್ಲ. ಅವ್ರು ಎಷ್ಟು ನೋವು ಅನುಭವಿಸ್ಯಾರ ಅಂತೇಳಿ. ಆದರೂ ಕೂಡ ಈ ಒಂದು ವಾತಾವರಣದಲ್ಲಿ ಒಂದು ಸ್ವಲ್ಪ ಮಳೆ ಆಗಿರೋದ್ರಿಂದ ಬೆಳೆಯನ್ನು ಬಿತ್ತಿದ್ದಾರೆ ನಮ್ಮ ರೈತರು. ನೋಡಿರಿ, ಗೋವಿನ ಜೋಳವನ್ನು ನನ್ನ ಗುಡ್ಡದ ಮುತ್ತಳ್ಳಿ ಗ್ರಾಮದ ನನ್ನ ರೈತರು ಬಿತ್ತಿದ್ದಾರೆ. ಈ ಒಂದು ನೋಡಿ ಬೆಳೆ ಯಾವ ಥರ ಒಣಗಿ ಹೋಗಿದೆ ಅಂತೇಳಿ. ಸುಮಾರು ಇದು ಒಂದು 10 ಎಕರೆ ಫೀಲ್ಡ್ ಇದು ಒಬ್ಬ ರೈತರದು. ಅವ್ರ ಹೆಸರು ಹೇಳಿದ್ರಿ. ಈಗ ನಮ್ಮ ಹೆಸರು ಹೇಳಿದ್ರೆ ಇನ್ನೊಂದು ಸರಿ. ಇಲ್ಲಿ ನೋಡ್ರಿ, ಈ ಕಡೆ ಸ್ವಲ್ಪ ಶಿವಾನಂದ ಪೂಜಾರ ಬಸಣ್ಣ ಅಂತ ಅಂದ್ರೆ ಪಾಟೀಲ್ ಹಾಕ್ರಿ. ಎಲ್ಲ ಓಟ ಹಾಳಾಗ್ಯವ್ರಿ. ಇದು ಪೂಜಾರ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಭೂಮಿ. ಇದು ಈ ಭೂಮಿಯಲ್ಲಿ ಸುಮಾರು ಒಂದು 10 ಎಕರೆ ಭೂಮಿಯಲ್ಲಿ ಗೊಂಜಾಳ ಹಾಕಿದ್ರೆ ನೋಡ್ರಿ, ಈ ಗೊಂಜಾಳ ಯಾವ ಮಟ್ಟಕ್ಕೆ ಒಣಗಿದೆ. ಈ ರೈತರು ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರ ಬದುಕನ್ನು ಹ್ಯಾಕ್ ಕಟ್ಕೋಬೇಕು, ಅವರ ಮಕ್ಕಳ ಭವಿಷ್ಯದ ಒಂದು ಶಿಕ್ಷಣದ ಭವಿಷ್ಯವೇನು, ಅವರ ಕುಟುಂಬದ ರಕ್ಷಣೆ ಹೇಗೆ, ಅವರ ಒಂದು ಕೃಷಿಯ ಮುಂದಿನ ನಿರ್ವಹಣೆ ಹೇಗೆ, ಈ ವಿಚಾರವಾಗಿ ನನ್ನ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬೆಳೆದಿರ್ತಕ್ಕಂಥ ಬೆಳೆನ ನಮ್ಮ ಕೈಗೆ ಸಿಗಲ್ಲ ಅಂದಾಗ ಜೀವನ ರೂಪಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ಚಿಂತೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹಾನಗಲ್ ತಾಲೂಕಿನ ಸಂಬಂಧಪಟ್ಟ ಕೃಷಿ ಇಲಾಖೆಯ ಅಧಿಕಾರಿಗಳೇ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ, ಅದೇ ರೀತಿಯಾಗಿ ಕಂದಾಯ ಇಲಾಖೆ ಅಧಿಕಾರಿಗಳೇ, ಮಾನ್ಯ ತಹಸೀಲ್ದಾರ್ ಸಾಹೇಬ್ ಹಾನಗಲ್ ತಾಲೂಕಿನ ಸಮಸ್ತ ಹಳ್ಳಿಗಳನ್ನು ನಿಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಮಾಡಲಿಕ್ಕೆ ಹೇಳಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಮಾಡಲಿಕ್ಕೆ ಹೇಳಿ, ಯಾವ ನನ್ನ ರೈತರ ಭೂಮಿ ಬೆಳೆ ಹಾಳಾಗಿದೆ ಅವುಗಳನ್ನು ಸರ್ವೆ ಮಾಡಿಸಿ ಅತಿ ಶೀಘ್ರದಲ್ಲಿ ಬೆಳೆ ಪರಿಹಾರವನ್ನು ತಾವು ಕೊಡಲೇಬೇಕು. ಇದನ್ನು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಈ ರೀತಿಯ ನನ್ನ ರೈತರ ಬೆಳೆ ಹಾಳಾಗಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ನನ್ನ JDS ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ ಕೇಂದ್ರ ಮಂತ್ರಿಗಳು, ಮಾಜಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಆದೇಶವಾಗಿದೆ, ದೇವೇಗೌಡರ ಸಾಹೇಬರ ಆದೇಶ ಆಗಿದೆ. ಅದೇ ರೀತಿಯಾಗಿ ನನ್ನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಆದೇಶ ಕೂಡ ಆಗಿದೆ. ಅದೇ ರೀತಿಯಾಗಿ ನಮ್ಮ JDS ಪಕ್ಷದ ಒಂದು ನಿಲುವು ಏನಂತ ಹೇಳಿದರೆ, ರೈತರನ್ನು ಪ್ರಪ್ರಥಮವಾಗಿ ನಮ್ಮ ಆದ್ಯತೆ ರೈತರ ಕಡೆಗೆ. ಯಾವುದೇ ಕಾರಣಕ್ಕೂ ರೈತರ ಸಮಸ್ಯೆ ಇದ್ದಾಗ ಅವ್ರ ಜೊತೆಗಿರ್ತಕ್ಕಂಥ ಕೆಲಸವನ್ನು ನನ್ನ JDS ಪಕ್ಷ ಮಾಡ್ತದೆ ಅಂತೇಳಿ ನಾನು ಎದೆ ಮುಟ್ಕೊಂಡು ಹೇಳ್ತಾ ಇದ್ದೇನೆ. ಹಾಗಾಗಿ ನನ್ನ ಹಾನಗಲ್ ತಾಲೂಕಿನ ಸಮಸ್ತ ರೈತರಿಗೆ ಏನೇ ಸಮಸ್ಯೆ ಆದರೂ ನಾವು ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೆ ಇಂದು ನೋಡಿ ಗುಡ್ಡದ ಮುತ್ತಳ್ಳಿ ನನ್ನ ರೈತರು ಇರತಕ್ಕಂಥ ಬೆಳೆ ಹಾಳಾಗಿರೋದ್ರಿಂದ ಅವರ ಕಷ್ಟಕ್ಕೆ ನಾವು ಧಾವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಒಂದು ವೇಳೆ ಹಾನಗಲ್ ತಾಲೂಕಿನಲ್ಲಿ ರಾಜಕಾರಣದೇ ಒಂದು ಇತಿಹಾಸ ಅಲ್ಲ. ನನ್ನ ರೈತರನ್ನ, ಮುಗ್ಧ ರೈತರನ್ನ ಎಷ್ಟರ ಮಟ್ಟಿಗೆ ತಾವು ಈ ಹಿಂದಿನ ದಿನಮಾನಗಳಲ್ಲಿ ಉಪಯೋಗ ಮಾಡ್ಕೊಂಡ್ರಿ ಅಂತಕ್ಕಂಥದ್ದನ್ನ ತಾವೆಲ್ಲ ಇದೆ. ರೈತರು ಮಾತಾಡ್ತಾರೆ ನಿಮ್ಮ ಹತ್ರ, ಯಾಕೆ ಇವರು ಸಮಸ್ಯೆಯಲ್ಲಿದ್ದಾರೆ, ಅವ್ರ ಜೊತೆ ಯಾಕೆ ಬರಬಾರ್ದು ನೀವೀಗ, ಅವ್ರಿಗೆ ಯಾಕೆ ಸಾಂತ್ವನ ಹೇಳಬಾರ್ದು? ಅವರ ಮಕ್ಕಳು ಮರಿಯ ಭವಿಷ್ಯ ಇದೆ, ಅವರ ಆರೋಗ್ಯದ ಭವಿಷ್ಯ ಇದೆ, ಅವರ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಜೀವನ ಕಟ್ಟತಕ್ಕಂಥ ಸಮಸ್ಯೆ ಇದೆ. ಅವ್ರ ಜೊತೆ ಇರೋರು ಯಾರು? ನಾವು ಬಂದು ಬರೀ ಅವ್ರ ಜೊತೆ ರಾಜಕಾರಣವನ್ನು ಮಾಡಿ ನೀವು ಓಟ್ ಹಾಕು ಅಂತೇಳಿ ಅವ್ರ ಮನೆ ಕಟ್ಟಿ ಮೇಲೆ ಕೂತ್ಕೊಂಡು ರಾಜಕಾರಣ ಮಾಡಿ ಒಂದು ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದೇ ಒಂದು ಕೆಲಸ ಅಲ್ಲ ನಮ್ಮದು. ಅವರ ಒಂದು ಆರೋಗ್ಯವನ್ನು, ಅವರ ಒಂದು ದಿನಚರಿಯನ್ನು, ಅವರ ಕೃಷಿ ಚಟುವಟಿಕೆಗಳನ್ನು, ಅವರ ಒಂದು ಅವರ ಜೀವನದ ಬಲವರ್ಧತೆಯನ್ನು ಕೂಡ ಗೌರವಿಸ್ತಕ್ಕಂಥದ್ದು ನಮ್ಮ
ಜವಾಬ್ದಾರಿಯಾಗಿದೆ. ಹಾಗಾಗಿ ಒಂದು ವೇಳೆ ಹಾನಗಲ್ ತಾಲೂಕಿನ ಸಮಸ್ತ ಈ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ತ ಅಧಿಕಾರಿಗಳೇ ನನ್ನ JDS ಪಕ್ಷದ ಹಾನಗಲ್ ತಾಲೂಕಿನ ರಾಜ್ಯ JDS ಪಕ್ಷದ ಒತ್ತಾಯ ಏನಂತಂದರೆ ರೈತರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿ ಮಾಡಿಕೊಡ್ತಕ್ಕಂಥ ಕೆಲಸದ ನಿಟ್ಟಿನಲ್ಲಿ ನಾವು ಮಾಡಬೇಕು. ಅತಿ ಶೀಘ್ರದಲ್ಲಿ ರೈತರು ಬೆಳೆಗಳು ಬಿತ್ತಿರ್ತಕ್ಕಂಥ ಬೆಳೆಗಳು ಹಾಳಾಗಿರ್ತಕ್ಕಂಥ ಸ್ಥಳಗಳಿಗೆ ಅತಿ ಶೀಘ್ರದಲ್ಲಿ ಈ ಕ್ಷಣದಿಂದಲೇ ನೀವು ಎಚ್ಚರಾಗಬೇಕು. ರೈತರ ಸ್ಥಳಗಳಿಗೆ ಭೇಟಿ ಕೊಡಿ, ಸಂಬಂಧಪಟ್ಟ ರೈತರನ್ನು ಭೇಟಿಯಾಗಿ ಅವರಿಗೆ ಬರ್ತಕ್ಕಂಥ ಬೆಳೆ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಕೊಡಿಸಬೇಕು. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಹಾನಗಲ್ ತಾಲೂಕಿನ ಸಮಸ್ತ ರೈತರ ಜೊತೆಗೆ ಉಗ್ರವಾದ ಹೋರಾಟ ಮಾಡೋವನ್ನ ಈ JDS ಪಕ್ಷ ನಿರ್ಧಾರ ತೆಗೆದುಕೊಂಡಿದೆ ಅಂತಕ್ಕಂಥ ಸಂದೇಶವನ್ನು ಈ ಒಂದು ರೈತರ ಮುಖಾಂತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೋಡಿ, ನನ್ನ 100 ಮಂದಿ ರೈತರು ಬಂದು ನಿಂತಿದ್ದಾರೆ. ಎಲ್ಲರೂ ಕೂಡ ಇವರು ಒಂದು 10 ಎಕರೆ ಬಿತ್ತಿದ್ದಾರಂತೆ, ಅವರ ಬೆಳೆ ಹಾಳಾಗಿದೆ. ಇವರು ಕೂಡ ಸುಮಾರು ಎಕರೆ ಬೆಳೆಗಳನ್ನು ಬಿತ್ತಿದ್ದಾರೆ. ಎಲ್ಲ ನನ್ನ ರೈತರು ಇವರೆಲ್ಲ ನೋಡ್ರಿ ಪಾಟೀಲ್ ಅಂತೇಳಿ ಶಂಕರಗೌಡರು ಅವರು ನಿನ್ನೆನೆ ನನಗೆ ಟಿವಿಯಲ್ಲಿ ಬಂದಾಗ ಆ ಒಂದು ಬೆಳೆಯಿಂದ ಉಳುಮೆ ಮಾಡಿ ಮತ್ತೆ ಬಿತ್ತಾರು ಎಲ್ಲಿ ಮ್ಯಾಲ ಬೆಳೆ ಹಾಕತ್ತೇನೋ ಮತ್ತೇನಾರು ಹಿಡ್ಕೊಳ್ಳೋಣ ಅಂತೇಳಿ ಬೆಳೆ ಇವರು ಕೂಡ ಇದ್ದಾರೆ. ಇವ್ರದ್ದು ಪೂಜಾರ್ ಅಂತೇಳಿ ಪೂಜಾರ್ ಎಲ್ಲ ಹೊಲಗಳು ಒಣಗಿ ರಮೇಶ್ ಭಜಂತ್ರಿ ಅಂತೇಳಿ ನೋಡಿ ಅವರು ಬೆಳೆದಿರ್ತಕ್ಕಂಥ ಬೆಳೆ ಕೂಡ ಹಾಳಾಗಿದೆ ಅಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ನಾನೀಗ ಕೃಷಿ ಇಲಾಖೆ AD ಸಾಹೇಬರಿಗೆ ಮಾತಾಡಿದೆ. ನಾವು ಆಲ್ರೆಡಿ ಸರ್ವೆ ಚಾಲೂ ಮಾಡಿವಿ ಅಂತ ಹೇಳಿದ್ರು. ನಿಮ್ಮೂರಿಗೆ AD ಸಾಹೇಬ್ರೆ ಜನ ಹೇಳ್ತಾರೆ ಉತ್ತರ ಕೊಡ್ರಿ. ನೀವು ನಾನು ಅಲ್ಲಿ ಹೋಗಿನಿ ಇಲ್ಲಿ ಹೋಗಿನಿ, ನಾನು ಅವ್ರ ಜೊತೆ ನೋಡಿನಿ ಇವ್ರ ಜೊತೆ ನೋಡಿನಿ ಅಂತೇಳಿ ನಾನು ಫೋನಾಗ ಹೇಳಿದ್ರಿ. ನನ್ನ ರೈತರು ಹೇಳ್ತಾರೆ ಯಾವ ಊರಿನ ರೈತರ ಜೊತೆ ಬಂದು ತಾವು ಮಾತಾಡಿದ್ರಿ, ರೈತರ ಜೊತೆ ಮಾತಾಡಿದ್ರಿ, ಯಾರ ಜೊತೆ ಮಾತಾಡಿದ್ರಿ? AD ಸಾಹೇಬ್ರೆ, ಸಂಗಮೇಶ್ ಅವರೇ, ಕೃಷಿ ಇಲಾಖೆಯ ಸಂಗಮೇಶ್ ಅವರೇ, ತಾವು ಬೇರೆ ಬೇರೆ ವಿವಿಧ ರೀತಿಯ ಜನಗಳು ಕಾಲ್ ಮಾಡಿದಾಗ ಅವ್ರು ಫೋನ್ ತೆಗೆದುಕೊಳ್ತೀರಿ, ಕೃಷಿ ಇಲಾಖೆಗೆ ಬಂದಿರತಕ್ಕಂಥ ವ್ಯವಸ್ಥೆಗಳನ್ನ ಅವ್ರ ಗಮನಕ್ಕೆ ತರ್ತೀರಿ. ಬಂದ ತಕ್ಷಣ ಗೊತ್ತಿಲ್ಲದೇನೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ನಾನು ಒಬ್ಬ JDS ತಾಲೂಕು ಅಧ್ಯಕ್ಷರಾಗಿ ಕೃಷಿ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕಾಲ್ ಮಾಡಿದಾಗ ನನ್ನ ಫೋನನ್ನು ಪಿಕ್ ಮಾಡಲ್ಲ, ನನ್ನ ಫೋನನ್ನು ಬಿಜಿ ಮಾಡ್ತಿರ್ತೀರಿ. ಮಿಸ್ಟರ್ ಸಂಗಮೇಶ್ ಅವರೇ, ನಾನು ಈ ಹಿಂದೆ ಈ ಊರಿಗೆ ಬರಬೇಕಾದ್ರೆ ನಿಮ್ಗೆ ಕಾಲ್ ಮಾಡಿದ್ರೆ ನೀವು ತಗೊಳ್ಳಿಲ್ಲ. ಆದರೆ ನಿಮ್ಮ AD ಸಾಹೇಬ್ ನನ್ನ ಗೌರವಾನ್ವಿತ ಫೋನ್ ತೆಗೆದುಕೊಂಡ್ರು. ಅವರಿಗೆ ಬಂದಿರತಕ್ಕಂಥ ವ್ಯವಸ್ಥೆಗಳನ್ನು ನಾನು ಗಮನಿಸಿದರು. ಆದರೆ ತಾವು ಹಾನಗಲ್ ತಾಲೂಕಿನಲ್ಲಿ ಬೀಡು ಬಿಟ್ಟು ಸುಮಾರು 15-16 ವರ್ಷ ಆಗೋಗ್ಬಿಡ್ತು. ಹಾನಗಲ್ ತಾಲೂಕಿನ ಕೃಷಿ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ, ರೈತರನ್ನ ಹೆಂಗೆ ದುರುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ತಮ್ಗೆ ಗೊತ್ತಾಗ್ಬಿಟ್ಟಿದೆ. ಸಂಗಮೇಶ್ ಅವರೇ, ದಯಮಾಡಿ ಹಾನಗಲ್ ತಾಲೂಕಿನ ಸಮಸ್ತ ರೈತರ ಬೆಳೆ ಹಾಳಾಗ್ಯಾವ, ವಿಸಿಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಕೂಡ ಬೇಜವಾಬ್ದಾರಿತವಾಗಿ ನಿಮ್ಗೆ ಕಾಲ್ ಮಾಡಿಲ್ಲ. ಯಾವತ್ತೂ ನಿಮ್ಮ ಇಲಾಖೆಯಿಂದ ಬರ್ತಕ್ಕಂಥ ನನ್ನ ಮನೆಗೆ ತಂದು ಕೊಡಪ್ಪ ಅಂತೇಳಿ ಕೇಳಿಲ್ಲ. ನಿಮ್ಮನ್ನ ನಮ್ಮ ರೈತರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಕೊಡುವಂತಕ್ಕಂಥ ಕಾಲ್ ಮಾಡಿದ್ರೆ ನಮ್ಮ ಫೋನ್ ಎತ್ತಲ್ಲ ನೀವು. ಮಿಸ್ಟರ್ ಸಂಗಮೇಶ್ ಅವರೇ, ದಯಮಾಡಿ AD ಸಾಹೇಬ್ರೆ, ನಿಮ್ಗೆ ನಾವು ವಿಡಿಯೋ ಕಾಲ್ ಮಾಡಿ ನನ್ನ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತ ಶೀಘ್ರದಲ್ಲಿ ಈಗಲೇ ನೀವು ದಂಡಗಳನ್ನು ರಚನೆ ಮಾಡಿಕೊಂಡು ನನ್ನ ರೈತರು ಹಾಳಾಗಿರ್ತಕ್ಕಂಥ ಬೆಳೆಗಳನ್ನು ರಕ್ಷಣೆ ಮಾಡಲೇಬೇಕು ಅಂತೇಳಿ ನನ್ನ JDS ಪಕ್ಷದ ಒತ್ತಾಯವಾಗಿದೆ. ನೀವೇನಾದರೂ ವಿಸಿಟ್ ಮಾಡದಿದ್ರೆ, ನನ್ನ ರೈತರಿಗೆ ಪರಿಹಾರ ಕೊಡದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಒಂದು ಚೀಲ DAP ಕೊಡ್ಸೋಕ್ಕಾಗಲ್ಲ ನಿಮ್ಮ ಕಡೆಯಿಂದ. ಆ DAP ತಗೋಬೇಕಂದ್ರೆ ಲಿಂಕ್ ಅಂತ, ಯಾವ ಸಿಮಿ ಲಿಂಕು ಏನು ಕತೆ. ನನ್ನ ರೈತರಿಗೆ ಯೂರಿಯಾ ಗೊಬ್ಬರ ಬೇಕಂದ್ರೆ ಯೂರಿಯಾ ಗೊಬ್ಬರ ಇಲ್ಲ. ಅದಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ಸಲುವಾಗಿ ಒದಗಿಸ್ಲಿಕ್ಕೆ ಕೂಡ ನಿಮಗೆ ಆಗ್ತಿಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ತಾವು ಕೃಷಿ ಇಲಾಖೆ ಇದ್ದೀರಿ. ಒಂದು ವೇಳೆ ಮುಂದಿನ ದಿನಮಾನಗಳಲ್ಲಿ ನೀವು ನಿಮ್ಮ ಮೇಲಿದೆ. ನೀವು ಈ ಹಿಂದೆ ಹೋರಾಟ ಮಾಡಿರಿ. ನೀವು ಯಾರೇನು ಬಿಟ್ಟಿಲ್ಲ, ನೀವೆಲ್ಲ ಯಾರನ್ನ ಬಿಟ್ಟಿರಿ? ರೈತರನ್ನ ಗೌರವಿಸ್ತಕ್ಕಂಥ ಯಾರು ಅಂತಕ್ಕಂಥ ನೀವು ರಾತ್ರಿ ಒಂದು ಊಟ ಮಾಡುವಾಗ ವಿಚಾರ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ಸುಮಾರು ಜನ ಇರ್ತಕ್ಕಂಥ ತಾಲೂಕಾ ದಂಡಾಧಿಕಾರಿಗಳೇ, ತಮ್ಮ ಗಮನಕ್ಕೆ ನಮ್ಮ ಗೌರವಾನ್ವಿತ ಅಹವಾಲು ಏನಂತಂದರೆ, ನನ್ನ ರೈತರು ಸಮಸ್ಯೆಯಲ್ಲಿದ್ದಾರೆ. ನನ್ನ ಹಾನಗಲ್ ತಾಲೂಕಿನ ಸಮಸ್ತ ರೈತರು ಸಮಸ್ಯೆಯಲ್ಲಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನನ್ನ ರೈತರು, ಊರಿನ ಸಾರ್ವಜನಿಕರು ನೀರು ಕುಡಿಲಿಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾನಗಲ್ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ಫಿಲ್ಟರ್ ನೀರು ಒಂದು ವ್ಯವಸ್ಥೆ ಹಾಳಾಗಿ ಹತ್ತಿ ಬಿತ್ತು ಹೋಗಿದೆ. ಒಂದು ವೇಳೆ ನೀವೆಲ್ಲ ಇವರು ವಿಚಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ
JDS ಪಕ್ಷದ ಹಕ್ಕೊತ್ತಾಯವಾಗಿದೆ. ಮುಂದಿನ ದಿನಮಾನಗಳಲ್ಲಿ ನನ್ನ ರೈತರನ್ನ ಗೌರವಿಸ್ತಾ ಹೋದರೆ ನಿಮ್ಮನ್ನು ಹಾನಗಲ್ ತಾಲೂಕಿನ ವಿವಿಧ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಿಮಗಂತೂ ನಾವು ಕೆಲಸ ಮಾಡಕ್ಕೆ ಕೊಡಲ್ಲ. ಇದು ನಮ್ಮ JDS ಪಕ್ಷದ ಹಕ್ಕೊತ್ತಾಯವಾಗಿದೆ. ಬಂಧುಗಳೇ, ದಯಮಾಡಿ ಅರ್ಥ ಮಾಡ್ಕೊರಿ. ರೈತರ ಜೊತೆಗೆ ಇರ್ತಕ್ಕಂಥ ಕೆಲಸವನ್ನು ಮಾಡಿರಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಪಗಾರ ಇರ್ಬೋದು, ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, ನಿಮ್ಮ 10 ಲಕ್ಷ ಲಕ್ಷ ತಿನ್ನಕ್ಕಾಗಲ್ಲ. ನನ್ನ ರೈತರು ಬೆಳೆದಿರ್ತಕ್ಕಂಥ ಬೆಳೆನೇ ತಿನ್ಬೇಕು. ನೀವು ಅಕ್ಕಿನ ತಿನ್ಬೇಕು, ಅನ್ನನ ತಿನ್ಬೇಕು, ಜೋಳನ ತಿನ್ಬೇಕು, ತರಕಾರಿನ ತಿನ್ಬೇಕು. ನಾವು ಮೇಯಿಸಿ ನಮ್ಮನೆ ಕರೆದಿರ್ತಕ್ಕಂಥ ಹಾಲಿಂದನೇ ನೀವು ಚಹಾ ಕುಡಿಬೇಕು, ಮೊಸರು ತಿನ್ಬೇಕು, ಮಜ್ಜಿಗೆ ತಿನ್ಬೇಕು. ನಮ್ಮನ್ನು ಬಿಟ್ಟರೆ ನಿಮ್ಗೆ ಏನಿಲ್ಲ. ರೊಕ್ಕ ತಿನ್ನಕ್ಕಂತೂ ಆಗಲ್ಲ. ರೊಕ್ಕ ತಿಂದರೆ ಬೆಳಿಗ್ಗೆ ನಿಮ್ಗೆ ಬೇರೆನೂ ಬರಲ್ಲ. ಅದಕ್ಕಾಗಿ ದಯಮಾಡಿ ಬಂಧುಗಳೇ, ನನ್ನ ರೈತರನ್ನ ಗೌರವಿಸ್ತಕ್ಕಂಥ ಕೆಲಸ ಹಾನಗಲ್ ತಾಲೂಕಿನ ಸಮಸ್ತ ಅಧಿಕಾರಿಗಳಿರಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನನ್ನ JDS ಪಕ್ಷದ ವತಿಯಿಂದ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಹಾನಗಲ್ ತಾಲೂಕಿನ ಸಮಸ್ತ ರೈತರ ರಕ್ಷಣೆ ಜವಾಬ್ದಾರಿ ನಮ್ಮ JDS ಪಕ್ಷದ ಅಂತೇಳಿ ಈ ವೇದಿಕೆ ಮುಖಾಂತರ